ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಸಂಬಂಧಪಟ್ಟಂತೆ ಸಂಭಾವನೆ ಪ್ರಶ್ನೆಗಳನ್ನ ಮಾಡ್ತಾಯಿದ್ವಿ. ಸ್ವಲ್ಪ ಟೈಮ್ ಇರಲ್ಲ ಕಾರಣ ಮಾಡಿರಲಿಲ್ಲ. ಈಗ ಸಂಭಾವನೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಎಕ್ಸಾಮ್ ಇನ್ನು 18 ತಾರೀಕುವರೆಗೂ ಅದಾವ. ಅವ್ರ ಮುಂದಿನ ಎಲ್ಲ ಶಿಫ್ಟ್ಗಳಿಗೂ ಯೂಸ್ ಆಗುತ್ತೆ. ಹಿಂದೆ ಯಾರು ಮುಗಿಸಿರಲ್ಲ ಬೇಕಾದರೆ ನೀವು ನೋಡಿರಿ. ಅದರಲ್ಲಿಯೂ ಕೂಡ ನೀವು ಅಟೆಂಪ್ಟ್ ಮಾಡಿದಂಥ ಕ್ವಶನು ಹೀಗೆ ಇದ್ದು ಎಲ್ಲೋ ನೋಡ್ಕೊರಿ, ಚೆಕ್ ಮಾಡ್ಕೊರಿ. ಯಾಕಂತಾರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದಾವ, ನೋಡಿರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಅಗ್ನಿವೀರ್ ಕ್ಲಾಸಸ್ಸು ಕಂಟಿನ್ಯೂ ಮಾಡ್ತೀನಿ. ಮಾರ್ಚ್ 15ರಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ರೆಗ್ಯುಲರ್ ಕ್ಲಾಸಸ್ಸು. ಅಲ್ಲಿವರೆಗೂ ಪ್ರಿವಿಯಸ್ ಎಲ್ಲ ವಿಡಿಯೋಸನ್ನು ನೋಡ್ಕೊತೀರಿ. ಓಕೆ, ಎಸ್. ಈಗ ಮೊದಲ ಪ್ರಶ್ನೆ ಯಾವ ಥರ ಅದ, ಏನದ ನೋಡ್ರಿ. 77 ವ್ಯಕ್ತಿಗಳು 220 ಮೀಟರ್ ಉದ್ದದ ಗೋಡೆಯನ್ನು 6 ದಿನಗಳಲ್ಲಿ ನಿರ್ಮಿಸಿದರೆ 5 ದಿನಗಳಲ್ಲಿ 550 ಮೀಟರ್ ಉದ್ದದ ಒಂದೇ ರೀತಿಯ ಗೋಡೆಯನ್ನು ಎಷ್ಟು ಜನರು ನಿರ್ಮಿಸುವರು ಅಂತ ಕೇಳ್ಯಾರ. ಕೆಲಸ ಮತ್ತು ಸಮಯದ ಮೇಲೆ ಅದ ನೋಡ್ರಿ. ಏನದ ರೀ, 72 ಜನರು 6 ದಿನದಾಗ ಎಷ್ಟು ಮೀಟ್ರ್? 220 ಮೀಟ್ರ್. ಅದೇ ರೀತಿ ಎಷ್ಟು ಜನ ಗೊತ್ತಿಲ್ಲ, ಎಕ್ಸ್. ಅದೇ ರೀತಿ 5 ದಿನದಾಗ ಎಷ್ಟು? 550 ಮೀಟ್ರು ನಿರ್ಮಿಸೋಕ್ಕೆ ಎಷ್ಟು ಜನರು ಬೇಕು ಅಂತ ಕೇಳಿ. ಇಲ್ಲೇ ಸಿಂಪ್ಲಿಫೈ ಮಾಡಿ. 5 1 510, ಈ 110 ಆ ಕಡೆ ತೊಗೊಂಡು ಹೋಗ್ರಿ. ಇದು ಮೇಲ್ಗಡೆ ಹೋಗುತ್ತೆ. ಇದು 1 ಇದು 2. ಓಕೆ, 2 1 2 3 72 ಇಂಟು 3 ಆಯಿತು. ಹೌದಾ? 72 ಇಂಟು 3 ಅಂತಂದರೆ ಎಷ್ಟಾಯಿತು? 216 ಜನರು ಬೇಕಾಗ್ತಾರೆ. ಓಕೆ, ಹೀಗೆ ಯಾವ ರೀತಿ ಅಂದರೆ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಬೇಕು. ಹೌದಾ? ದಿನಗಳು ಕಮ್ಮಿ ಆದಂದರೆ ಜನರು ಹೆಚ್ಚು ಬೇಕು. ಹೌದಾ? ಆನ್ಸರ್ ಅದು 216, ಆಪ್ಷನ್ ನಂಬರ್ ಎ. ಓಕೆ, ಡನ್. ನೋಡಿರಿ, ಈ ಥರ ಕ್ವಶನ್ಸು ಬಂದವ. ಮುಂದಿನ ಶಿಫ್ಟ್ಗಳಲ್ಲಿಯೂ ಕೂಡ ಬರ್ತಾವೆ. ಡೋಂಟ್ ವರಿ. ಓಕೆ, ಪ್ರಿಪ್ರೇಷನ್ ಚಲೋ ಇರಲಿ. ಯಾವುದೇ ರೀತಿ ನೀವು ಮೇಂಟೈನ್ ಮಾಡೋದು, ನೀವು ಟೈಮ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಎಸ್. ಸೆಕೆಂಡ್ ಕ್ವಶನ್. 2 ರೈಲುಗಳ ಉದ್ದ 380 ಮೀಟರ್ ಮತ್ತು 220 ಮೀಟರ್. ಈ 2 ರೈಲುಗಳ ವೇಗಗಳು ಒಂದೇ ದಿಕ್ಕಿನಲ್ಲಿ ಪ್ರಯಾಣಿಸುವಾಗ ಒಂದೇ ದಿಕ್ಕಿನಲ್ಲಿ ಹೊಂಟವು. ಇನ್ನೊಂದನ್ನು ಹಿಂದಿಕ್ಕಲು 20 ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ವಿರೋಧ ದಿಕ್ಕಿನಲ್ಲಿ ಪ್ರಯಾಣಿಸುವಾಗ ಪರಸ್ಪರ ದಾಟಲು 12 ಸೆಕೆಂಡ್ ತೆಗೆದುಕೊಂಡ್ರೆ. ಅಂದ್ರೆ ಒಂದೇ ಡೈರೆಕ್ಷನ್ ಒಳಗೆ 2 ಹೋದಾಗ 20 ಸೆಕೆಂಡ್ ಟೈಮ್ ತೊಗೊಳೈತಿ ಒಂದು ದಾಟಕ್ಕೆ. ಅದು ವಿರುದ್ಧ ದಿಕ್ಕಿನಲ್ಲಿ ಇದ್ದಾಗ ಎಷ್ಟು ಅಂತಂದ್ರೆ 12 ಸೆಕೆಂಡ್ ಅಂತ ಹೇಳಿದ್ರು. ಹಾಗಾದರೆ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ರು. ಅದು ಯಾವುದರಲ್ಲಿ? ಕಿಲೋಮೀಟರ್ ಪರ್ ಅವರ್ನಲ್ಲಿ ಅಂತ ಹೇಳಿದ್ರು. ಓಕೆ, ಎಸ್. ಇಲ್ಲಿ ನೋಡಿರಿ, ಫಸ್ಟು ಎಷ್ಟು? 380. ಆಮೇಲೆ 380 ಪ್ಲಸ್ 220 ಎಷ್ಟಾಯ್ತು ನೋಡಿರಿ? 2 ಸೇರಿದ್ರೆ ಎಷ್ಟಾಯ್ತು? 600 ಆಯ್ತಾ? ಎಸ್. 600ನ್ನು ಫಸ್ಟ್ ಎಷ್ಟು ಹೇಳ್ಯಾರ? 20 ಸೆಕೆಂಡ್. ಅಂದರೆ ಎಷ್ಟಾಯ್ತು ಇದು? 30 ಮೀಟರ್ ಪರ್ ಸೆಕೆಂಡ್ ಆಯಿತು. ನನಗಿನ್ನು ಕಿಲೋಮೀಟರ್ ಪರ್ ಅವರಿಗೆ ಮಾಡ್ಬೇಕಂದ್ರೆ ಇಂಟು 18/5 ಮಾಡ್ತೀವಿ. ಅಂದರೆ ಎಷ್ಟಾಯಿತು? 5 1 5 6 18 6 ಎಷ್ಟು? 108. ಅದೇ ರೀತಿ ಇನ್ನೊಂದು ಐತಲ್ಲ, 12 ಸೆಕೆಂಡ್ ವಿರೋಧ ದಿಕ್ಕಿನಲ್ಲಿ. ಇದೆಷ್ಟಾಯಿತು? 50 ಆಯಿತು. ಇದಕ್ಕೂ 18/5 ಮಾಡಿದ್ರೆ 5 1 5 10 ಅಂದ್ರೆ 18 10 ಎಷ್ಟು? 180. ಓಕೆ, ಈಗ ಟೋಟಲ್ ಎಷ್ಟಾಯಿತು? 288 ಆಯಿತಾ? 288 ಆದಾಗ ರೈಲಿನ ಏನಂದ್ರಿ? ವೇಗ ಅಂತ ಕೇಳ. ವೇಗ ಅಂದರೆ 2 ರೈಲ್ ಅದಾವ. ಇದು 2 ರೈಲಿನ ವೇಗ ಬಂತು. ಪರಸ್ಪರ ಪ್ರತಿ ರೈಲಿನ ವೇಗ ಕೊಟ್ಟಾನಿಲ್ಲಿ. ಇದು ಆನ್ಸರ್ದಾಗಿಲ್ಲ. ಅಂದರೆ ಪ್ರತಿ ರೈಲಿನ ಉದ್ದ ಅಂತಂದಾಗ 288 ಡಿವೈಡೆಡ್ ಬೈ 2 ಮಾಡೋಣ. ಅಂದರೆ 144 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಬಿ ನೋಡಿರಿ. ಈ ರೀತಿ ಮಾಡಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಈ ಸಂಖ್ಯೆಯನ್ನು 88ರಿಂದ ಭಾಗಿಸಿದರೆ ಎ ಮತ್ತು ಬಿ ಜಾಗದಲ್ಲಿ ಇರುವ ಮೌಲ್ಯವೆಷ್ಟು ಅಂತ ಕೇಳಿ. ಈಗ ಮೌಲ್ಯ ಅಂದರೆ ಗುಣಲಬ್ಧ, 2 ಸಂಖ್ಯೆ ಗುಣಲಬ್ಧ ಕೊಟ್ಟ. ಓಕೆ, ಈಗ 88 ಅಂತ ಕೊಟ್ಟಾನ. ಓಕೆ,
88 ನೀವು ಯಾವ ರೀತಿಯಾಗಿ ಸಪ್ರೇಟ್ ಮಾಡ್ತೀರಿ? 11 8. ಓಕೆ, 8ರ ನಿಯಮ ಏನದ ರೀ? ಕೊನೆಯ 3 ಅಂಕಿಗಳು ಏನು ರೀ? ಕೊನೆಯ 3 ಅಂಕಿಗಳು ಏನಿದೆ? 3 ಅಂಕಿಗಳು ಯಾವ್ಯಾವು? 4 6 B. ಓಕೆ, ಈ ಬಿ ಜಾಗದಾಗ ಯಾವ್ದು ಬರ್ತೈತಿ? ಈ 8ರಲ್ಲೇ ಭಾಗ ಹೋಗ್ಬೇಕಂದ್ರೆ ಯಾವ್ದು ಬರ್ಬೋದು? 3 4 ಬರ್ಬೋದು. ಎಸ್, ಇಲ್ಲಿ 4 ಬರ್ತದೆ. 8 8 ಹಾಂ 64. ಅಂದ್ರೆ ಬಿ ಈಕ್ವಲ್ ಟು 4 ಬಂದರೆ ಇದು 8ರಿಂದ ಭಾಗ ಹೋಗುತ್ತೆ. ಅಂದರೆ ಇಲ್ಲಿ ಬಿ ಈಕ್ವಲ್ ಟು ಎಷ್ಟು ಬಂತು? 4 ಬಂತ. ಓಕೆ, ಇಲ್ಲಿ 4 ಬಂತು. ಎಸ್, ಇನ್ನು ಈ ಜಾಗದಾಗ ಏನು ಬರುತ್ತೆ? ಅದು ಎರಡರದ್ದು ಗುಣಲಬ್ಧ ಅಂತ ನನಗೆ, ಹೌದಾ? 4 ಅಂತೂ ಒಂದು ಸಂಖ್ಯೆ ಸಿಕ್ಕತ್ತೆ. ಓಕೆ, 4 ಅಂತೂ ಒಂದು ಸಂಖ್ಯೆ ಸಿಕ್ಕತ್ತೆ. ಇಲ್ಲಿ ನೋಡಿರಿ, ಇದ್ರಾಗ ಎಲ್ಲರ ಇಂಟು 4 ಮಾಡ್ಬೋದನ? ಇಲ್ಲ. ಇಲ್ಲಿ ಇಂಟು 4 ಮಾಡೋ? ಇಲ್ಲ. ಇಲ್ಲಿ ಹಾಂ, ಇಲ್ಲಿ 3 ಇಂಟು 4 ಮಾಡ್ಬೋದು. ಇಲ್ಲಿ 4 ಬಂತ, ಇನ್ನೊಂದು 3 ಆಗಬಹುದು ಅಂತ ನಮ್ಮ ವಿಚಾರ. ಇನ್ನೊಂದು ಇಲ್ಲಿ 4 ಇಲ್ಲ 5 ಬಂತು. ಅಂದ್ರೆ ಇವು ಎರಡರಾಗ ಒಂದು ಆನ್ಸರ್ ನಂದು ಯಾವುದು? ಒಂದು 12 ಇಲ್ಲ 20. ಇಲ್ಲಿ ಯಾವ್ದು ಬರ್ಬೇಕು ಹೇಳ್ರಿ? 3 ಬಂದ್ರೆ ಕರೆಕ್ಟ್. ಅಂದ್ರೆ ಆಪ್ಷನ್ ನಂಬರ್ ಸಿ ನೋಡಿರಿ. ಪೂರ್ತಿ ಎಲ್ಲ 11 ರೂಲ್ಸ್ ಮಾಡ್ಕೊಂಡು ಅದೆಲ್ಲ ಬೇಡ. ಓಕೆ, 8ರಿಂದ ಮಾಡಿದ್ರೆ ಮುಗಿದು ಹೋಯ್ತು ನಂದು. ಓಕೆ, 4 ಒಂದು ಸಿಗ್ತಾನೆ. ಯಾವುದು 4ರ ಮಲ್ಟಿಪಲ್ ಅದಾವಲ್ಲ ಅದು ಚೆಕ್ ಮಾಡ್ಕೊತ ಹೋಗ್ಬೇಕಷ್ಟೆ. ಯಾವುದು? ಆಪ್ಷನ್ ನಂಬರ್ ಸಿ 12. ಓಕೆ, ನೆಕ್ಸ್ಟ್. ವಸ್ತುವನ್ನು ನಿಜವಾದ ಮಾರಾಟ ಬೆಲೆಗೆ 66% ಮಾರಾಟ ಮಾಡುವುದರಿಂದ ಈ 25% ನಷ್ಟ ಉಂಟಾಗುತ್ತದೆ. ವಸ್ತುವನ್ನು ಅದರ ನಿಜವಾದ ಬೆಲೆಗೆ ಮಾರಾಟ ಮಾಡುವಾಗ ಅವನಿಗೆ ಲಾಭ ಎಷ್ಟಾಗುತ್ತೆ? ಒಂದು ವೇಳೆ ಅವನಿಗೆ 60% ಅದು ಮಾಡಿದರೆ 25% ನಷ್ಟ. ಒರಿಜಿನಲ್ ಒಳಗೆ ಮಾಡಿದರೆ ಎಷ್ಟು ಅವನಿಗೆ ಸಿಗುತ್ತಾ ಅಂತ ಕೇಳ್ಯಾರ. ಇದು ನೀವು ಮಾಡ್ತೀರಿ? ಈ ಥರ ಕ್ವಶನ್ಸ್ ಮಾಡಿ ಆಲ್ರೆಡಿ. ಇದನ್ನು ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಕಮೆಂಟ್ ಮಾಡ್ಬೇಕಾ? ಮೇ ಬಿ 12.5 ಬರ್ಬೋದು. ಚೆಕ್ ಮಾಡಿರಿ, ಕಮೆಂಟ್ ಮಾಡ್ರಿ ಆನ್ಸರ್. ಓಕೆ, ಎಸ್. ಎಸ್, ಹಾಂ, ನೆಕ್ಸ್ಟ್ ಕ್ವಶನ್. ಒಂದೇ ಜನ್ಮ ದಿನಾಂಕದೊಂದಿಗೆ, ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಒಂದೇ ಜನ್ಮ ದಿನಾಂಕದೊಂದಿಗೆ 7 ಮಕ್ಕಳು ಸತತ 7 ವರ್ಷಗಳಲ್ಲಿ ಜನಿಸಿದರು. ಹೌದಾ? ಎಷ್ಟು? 7 ಜನ ಅಂತಾರೆ. ಫಸ್ಟು 2 3 4 5 6 ಜನ, ಆಮೇಲೆ ಇನ್ನೊಬ್ಬ 7 ಜನ ಸರಿ. ಹಿರಿಯ 3 ಮಕ್ಕಳ ವಯಸ್ಸಿನ ಮೊತ್ತ. ಹಿರಿಯ 3 ವಯಸ್ಸಿನ ಮಕ್ಕಳ ಮೊತ್ತ ಎಷ್ಟು ಅಂದಾರ್ರಿ? 63. ಹಿರಿಯ ಅಂತಂದಾಗ ಮೊದಲು 3 ಮಕ್ಕಳು, ಹೌದಾ? ಅವರಿಬ್ಬರದ್ದು ಎಷ್ಟು ಅಂದಾನ್ರಿ? 63 ನನ್ನ ಮೊತ್ತ. ಓಕೆ, ನೆಕ್ಸ್ಟು ಕಿರಿಯ 3 ಮಕ್ಕಳ ಮೊತ್ತ ಎಷ್ಟು? ಹೌದಾ? ಹಾಂ, ಅದಕ್ಕಿಂತ ಮುಂಚೆ ಏನು ಹೇಳ್ಯಾನವ? ಒಂದೇ ಜನ 7 ಮಕ್ಕಳು ಸತತ 7 ವರ್ಷಗಳಲ್ಲಿ ಜನಿಸಿದರು. ಹೌದಾ? ಈಗ ಹಿರಿಯ 3 ಮಕ್ಕಳದ್ದು ಎಷ್ಟು ಹೇಳ್ಯಾನ್ರಿ? ಮೊತ್ತ 63 ಅನ್ನೋದು. ಹೌದಾ? ನಮ್ಮ ಹಿರಿಯದು 3 ಬಂದಿದೆ, 63 ಆಗಬೇಕು. ಓಕೆ, ಈಗ ನೋಡಿ ಫಸ್ಟಿಗೆ ಇದು 16 17 18 ಆಮೇಲೆ 19 20 21. ಓಕೆ ಓಕೆ ಬರ್ದಿದೆ, ಡನ್. ಓಕೆ, ವೇಟ್ ಮಧ್ಯದಲ್ಲಿ ಬಿಟ್ಟುಬಿಡೋಣ. ಆ ಕಡೆ ಈ ಕಡೆ ಕೊನೆಯ 3 ಮಂದಿ ಅಷ್ಟೇ ತಗೋ. 19 20 21. ಓಕೆ, ಈಗ ಇವ್ರು 3 ಜನ ಆದ್ರೆ ಇವ್ರು 3 ಜನ ಆದ್ರೆ ಅವ್ರಿಗೆ ಕಿರಿಯ ಹಿರಿಯ ಅಂತ ಕೊಟ್ಟ. ಇವ್ರ ಕಿರಿಯ ಹಿರಿಯ. ಓಕೆ, ಆಮೇಲೆ ಮೊತ್ತ ಎಷ್ಟು ಅಂತ ಕೇಳೋಣ. ಈಗ ಮೊತ್ತ ಅಂತಂದಾಗ ಆಪ್ಷನಲ್ಲಿ ನೋಡ್ರಿ, ಈ ಯಾರ್ದು? ಕಿರಿಯ 3 ಮಕ್ಕಳು. ಕಿರಿಯ ಅಂದರೆ ಇವ್ರು 1 2 3. ಇವರು ಹಿರಿಯ 3 ಮಕ್ಕಳು 60 20 40 50 63. ಓಕೆ, ಡನ್. ಎಸ್, ಈಗ ಕಿರಿಯ 3 ಮಂದಿದು ಅಂದ್ರೆ ಈ 3 ಮಂದಿದು ಐತಿ. ಈಗ ಮಧ್ಯದ ಒಂದು ಸಂಖ್ಯೆ ನಾವು ಇದು ಮಧ್ಯದ ಮೀಡಿಯಮ್, ಹೌದಾ? ಅಂದರೆ ಮೀನು. ಇದರಿಂದ ಯಾವುದು ಡಿವೈಡ್ ಆಗುತ್ತಲ್ಲ ಆಪ್ಷನ್ದಾಗ, ಅದ ಆನ್ಸರ್ ನಂದೀಗ. ಶಾರ್ಟ್ಕಟ್ ಇದು. ಓಕೆ, ಈ ಮಧ್ಯದ ಸಂಖ್ಯೆಯಿಂದ ಯಾವುದು ಡಿವೈಡ್ ಆಗತ್ತೆ ರೀ? ಬಿಡ್ರಿ, ಅದು ಬೇಡ. ಇವ್ರು ಎಷ್ಟು ಜನ ಅದಾರೆ? 3 ಜನ ಅದಾರೆ. ಇದಕ್ಕಿಂಟು 3 ಮಾಡಿಬಿಡ್ರಿ. ಎಷ್ಟು ಬಂತು? 51. ಆಪ್ಷನ್ ನಂಬರ್ ಎ ನೋಡ್ರಿ. ಮೊತ್ತ ಎಷ್ಟು ಹೇಳ್ರಿ? 51. ಡನ್.
ಓಕೆ ಎಸ್. ನೆಕ್ಸ್ಟ್ ಎರಡು ಸಂಖ್ಯೆಗಳ ಮ ಸಹ 23 ಲ ಸಹ 3082 ಹೊಂದಿವೆ. ಎರಡು ಸಂಖ್ಯೆಗಳು 23ಕ್ಕಿಂತ ಹೆಚ್ಚಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು? ಅವು ಎರಡು ಸಂಖ್ಯೆ ಏನಂದನ 23ಕ್ಕಿಂತ ಹೆಚ್ಚಿದಾವ ಅಂದ್ರೆ 23ರಲ್ಲಿ ಯಾವ್ದು ಭಾಗ ಆಕತ್ತೆ ಅದ ಆನ್ಸರ್ ನಂದು. 23ರಲ್ಲಿ ಯಾವ್ದು ಭಾಗ ಆಗತ್ತೆ ಇದ್ರಾಗ 4 6 ಇದಾಗತ್ತೆ ನೋಡ್ರಿ 1587 ಏನೈತ್ರಿ ಡಿವೈಡೆಡ್ ಬೈ 23ದಿಂದ ಯಾವ್ದು ಭಾಗ ಆಗುತ್ತೋ ಅದು ಫೈನಲ್ ಆನ್ಸರ್ ನಂದು. ಓಕೆ ಈಸಿ. ಅದು ಕನ್ಫ್ಯೂಸ್ ಮಾಡ್ಕೊಂಡು ಕೊಟ್ಟಿರ್ತಾನೆ ಅಲ್ಲಿ ಏನು ಕೊಟ್ಟಿರ್ತಾನಲ್ಲ ಈ ಸಂಖ್ಯೆಯಿಂದ ಆಪ್ಷನ್ ಒಳಗೆ ಯಾವ್ದು ಭಾಗ ಆಗುತ್ತಲ್ಲ ಅದೇ ಆನ್ಸರ್. ಓಕೆ ಎಸ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ ನೀಡಿದ ಗ್ರಾಫನ್ನು ಅಧ್ಯಯನ ಮಾಡಿ ಮತ್ತು ಮುಂದಿನ ಪ್ರಶ್ನೆಗಳೇ ಉತ್ತರಿಸಿ. 2020ರಲ್ಲಿ ಡೀಲರ್ ಡಿ ಅದ ಇಲ್ಲದ ಮಾಡಿದ ಮೋಟಾರ್ ಸೈಕಲ್ಗಳ ಸಂಖ್ಯೆಯು 2019ರಲ್ಲಿ ಡೀಲರ್ ಸಿ ಇವರು ಮಾಡಿದಂತಹ ಮೋಟಾರ್ ಸೈಕಲ್ ಸಂಖ್ಯೆಗಳ ಶೇಕಡ ಎಷ್ಟು ಹೆಚ್ಚಿದಾರೆ? ಇವ್ರು ಎಷ್ಟದ ಟೋಟಲ್ ಡಿ ಎಷ್ಟದ ರೀ 300 ಇದು ನೋಡ್ರಿ 360 2019ರಲ್ಲಿ ಕೇಳ್ಯಾರಲ್ಲ ಎಸ್ 300. ಓಕೆ ಇದು 360 ಐತಿ. ಅದೆಷ್ಟೈತಿ 200 ಸಿ ಡೀಲರ್ ಸಿ ಅಂದರೆ 250 ಅದು. ಇದು 360 250 ಎಷ್ಟಾಯಿತು 110 ಐತಿ. 100ಕ್ಕೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು 360ಕ್ಕೆ 110 ಆದ್ರೆ 100ಕ್ಕೆ ಎಷ್ಟು ಸಿಂಪ್ಲಿಫೈ ಮಾಡಿರಿ 44% ಬರುತ್ತೆ. ಆಪ್ಷನ್ ನಂಬರ್ ಬಿ ನೋಡ್ರಿ. ಗ್ರಾಫ್ ಪೈ ಡಯಾಗ್ರಾಮ್ ಆಮೇಲೆ ಚಾರ್ಟ್ ಮೇಲೆ ಈ ಥರ ಲೆಕ್ಕಗಳು ಬರತ್ತವ. ಸೊ ನೀವು ಕೂಡ ನೋಡ್ಕೊಂಡು ಹೋಗ್ರಿ. ಡನ್. ಓಕೆ ನೆಕ್ಸ್ಟ್ ಕ್ವಶನ್. ಒಂದು ಮೊತ್ತವನ್ನು 5 ವರ್ಷಗಳವರೆಗೆ ಹೂಡಿಕೆ ಮಾಡಿದಾಗ ಅದು 5250 ರೂಪಾಯಿ ಮೊತ್ತವನ್ನು ನೀಡಿತು. ಸರಳ ಬಡ್ಡಿಯು ವಾರ್ಷಿಕ 2ರಂತೆ ಆಗಿದ್ದರೆ ಸ್ವೀಕರಿಸಿದ ಮೊತ್ತ 5600 ಆಗುತ್ತಿತ್ತು. ಹೂಡಿಕೆ ಮಾಡಿದ ಮೊತ್ತ ಎಷ್ಟು? ಓಕೆ ಅದು ಮೊತ್ತ ಅವ್ರು ಎಷ್ಟು ಹೂಡಿಕೆ ಮಾಡ್ಯಾರ ಅದನ್ನು ಕೇಳ್ಯಾರ ಅಷ್ಟ. ಅಂದ್ರೆ ಎಷ್ಟು ಈಗ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟದ ನೋಡ್ರಿ. ಇದಕ್ಕೆ 350 ಅದೇನು 1 ವರ್ಷದ ಡಿಫ್ರೆನ್ಸ್. ಬಡ್ಡಿ ಸಿಂಪಲ್ ಈಕ್ವಲ್ ಟು ಪಿ ಇಂಟು ಎಷ್ಟು ವರ್ಷಕ್ಕೆ 5 ವರ್ಷಕ್ಕೆ 2% ಬಡ್ಡಿ ಹಂಗೆ ಡಿವೈಡೆಡ್ ಬೈ 100. ಪಿ ವ್ಯಾಲ್ಯೂ ಕಂಡಿಡ್ರಿ. 5 2 10 ಅಂದ್ರೆ ಇಲ್ಲಿ 10 ಬಂತ ಕ್ಯಾನ್ಸಲ್ ಆಗಿ ಈ 10 ಈ ಕಡೆ ಹೋದರೆ ಏನಾಯಿತು ಪಿ ಈಕ್ವಲ್ ಟು 3500. ಆಪ್ಷನ್ ನಂಬರ್ ಸಿಂಪಲ್. ಓಕೆ ಆಪ್ಷನ್ ನಂಬರ್ ಯಾವುದು ರೀ ಎ. ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ಗಳೆಲ್ಲ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿರಿ. ವೆರಿ ಯೂಸ್ಫುಲ್ ಕ್ವಶನ್ಸ್ ಅದಾವೆ. ಅದೇ ರೀತಿ ಅಗ್ನಿವೀರ್ ಕೂಡ ವೆರಿ ಇಂಪಾರ್ಟೆಂಟ್ ಕ್ಲಾಸಸನ್ನು ಮಾಡ್ತಾ ಇರ್ತೀನಿ ಕಂಪ್ಲೀಟ್ ಚಾಪ್ಟರ್ ವೈಸು. ಓಕೆ ಯಾರೇನು ಸಬ್ಸ್ಕ್ರೈಬ್ ರೀ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿರಿ ಎಲ್ಲರಿಗೂ ಯೂಸ್ ಆಗಲಿ ಅಷ್ಟೇ. ಓಕೆ ಎಸ್. 9th ಕ್ವಶನ್. 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು 90. ಅವುಗಳಲ್ಲಿ ಒಂದು 30ರಿಂದ ಇನ್ನೊಂದು ಮೀರಿದರೆ 30 ಇನ್ನೊಂದು ಅದಕ್ಕಿಂತ ಮೀರಿದ್ರೆ ಆಗ ಆ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದೆ. ಓಕೆ ಅಂತಂದಾಗ ಇಲ್ಲಿ ಎಷ್ಟು ಸಂಖ್ಯೆ ಅದಾವೆ ರೀ 3 ಸಂಖ್ಯೆ ಅದಾವೆ. 1 2 3 ಸಂಖ್ಯೆ ಅದಾವೆ. ಓಕೆ ಇವುಗಳ ಸಂಖ್ಯೆಗಳ ಮೊತ್ತ ಎಷ್ಟೈತ್ರಿ 90 ಅದ. ಓಕೆ ಎಸ್ ಅದೇನಂದ್ರೆ 30ರಿಂದ ಏನಾಗಬೇಕು ರೀ ಮೀರಬಾರ್ದು. ಓಕೆ ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳೋಣ. ಡನ್. ಓಕೆ ಎಸ್ ಏನದಾನ ಅವುಗಳಲ್ಲಿ ಒಂದು ಸಂಖ್ಯೆ ಏನೈತಿ 30 ಡಿಫ್ರೆನ್ಸ್ ಅದ ಒಂದಕ್ಕೊಂದು ಅಂತಂದ. ಆದರೆ ಇಲ್ಲಿ ಒಂದು ಆಪ್ಷನ್ ತೋರಿ ಯಾವುದಾದ್ರೂ ಒಂದು ಆಪ್ಷನ್ ತೋರಿ. ಇಲ್ಲಿ ನಾ 59 ತೊಗೊಂಡೆತ್ತಿಕೋರಿ. ಇದು 30 ಡಿಫ್ರೆನ್ಸ್ ಇರಬೇಕು. ಒಂದು ಸಂಖ್ಯೆ ಇತ್ತ ಒಂದನೇ ಸಂಖ್ಯೆ ಇದೆ ಡಿಫ್ರೆನ್ಸ್ ಅಂದರೆ ಇದು 29 ಅಂತ ತೊಗೊತೀನಿ. ಓಕೆ ಹೌದಾ ಹೌದೋ ಇಲ್ಲೋ? ಹಾಂ ಅಲ್ಲಿ ಆ ಒಂದು ಸಂಖ್ಯೆ ಯಾವುದು ಅಂತಂದಾಗ 59. ಇದಕ್ಕಿಂತ ಇದೆಷ್ಟು ಡಿಫ್ರೆನ್ಸ್ ಅದ ಟೋಟಲಿ ಆ್ಯಡ್ ಮಾಡಿರಿ 88 ಆಯ್ತಾ. ಅಂದರೆ ಮೂರನೇ ಸಂಖ್ಯೆ ಯಾವುದು 2. ಟೋಟಲ್ ಮೊತ್ತ 90 ಆಯಿತು. ಆಪ್ಷನ್ ಥ್ರೂ ಹೋಗ್ಬೇಕು ಇದಕ್ಕಷ್ಟೆ. ಡನ್. ಆಪ್ಷನ್ ನಂಬರ್ ಡಿ ನೋಡಿರಿ. ಆಪ್ಷನ್ ನಂಬರ್ ಏನು ಡಿ. ಶಾರ್ಟ್ಕಟ್ಟಲ್ಲಿ ಹೇಳ್ತಿರ್ತೀನಿ ಅವುಗಳನ್ನ ಸ್ವಲ್ಪ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ ಅಷ್ಟೆ. ಎಕ್ಸಾಮ್ ಸಮೀಪ ಅದಾವೆ ನಡೆದಾವೆ ಆಲ್ರೆಡಿ. ಈಗ ಇನ್ನೊಂದು ಕೆಲವು ದಿನ ಅದಾವೆ. ಓಕೆ ನೆಗ್ಲೆಕ್ಟ್ ಮಾಡಬೇಡ್ರಿ.
ಲಾಸ್ಟಿಗೆ ಒಂದು ಟಫ್ ಬರ್ತಾವ್ರಿ ಅದು ಬರ್ತಾವ್ರಿ ಏನು ವಿಚಾರ ಮಾಡಬೇಡ್ರಿ. ಓಕೆ ಎಸ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಸಂಖ್ಯೆಗಳನ್ನು 3ರಿಂದ ಭಾಗಿಸಬಹುದು? 3ರ ನಿಯಮ ಏನದ ರೀ? ಕೊಟ್ಟಂತಹ ಸಂಖ್ಯೆಯನ್ನು ಎಲ್ಲ ಸಂಖ್ಯೆಗಳ ಮೊತ್ತ ಎಲ್ಲ ಸಂಖ್ಯೆಗಳನ್ನ ಕೂಡಿಸೋದು. ಫಾರ್ ಎಕ್ಸಾಂಪಲ್ 1 5 1 1 ಎಲ್ಲ ಸೇರಿಸಿ ಎಷ್ಟಾಯಿತು? 5 1 6 1 7 1 8. ಈ ಮೊತ್ತ ಬಂದದ್ದು 3ರಿಂದ ಭಾಗ ಹೋದ್ರೆ ಈ ಪೂರ್ತಿ ಸಂಖ್ಯೆ ಭಾಗ ಹೊಕ್ಕತ್ತನೋ ಇಲ್ಲ, ಒಂದೇದು ಹೋಗಂಗಿಲ್ಲ. ನೆಕ್ಸ್ಟು 4 1 5 6 7 ಇದು ಹೋಗಂಗಿಲ್ಲ. ನೆಕ್ಸ್ಟ್ 3 1 4 5 6 ಇದು 6 ಬರುತ್ತೆ. ಇದು 1 2 3 4 ಇದು ಬರಲ್ಲ. ಅಂದ್ರೆ ಆಪ್ಷನ್ ನಂಬರ್ ಸಿ ನೋಡಿರಿ, 1 + 3 + 1 + 4 ಅಂದ್ರೆ 6/3 ಅಂದರೆ ಕಂಪ್ಲೀಟಾಗಿ ಶೇಷ ರಿಮೈಂಡರ್ ಏನು ಉಳಿಯುವುದಿಲ್ಲ. ಆದ ಕಾರಣ ಆಪ್ಷನ್ ನಂಬರ್ ಸಿ ನೋಡಿರಿ, 1311. ಭಾಗಾಕಾರದ ನಿಯಮಗಳ ಮೇಲೆ 100% ಕ್ವಶನ್ ಅರೈಸ್ ಆಗ್ಯಾವ. ಮುಂದಿನ ಶಿಫ್ಟ್ಗಳಲ್ಲಿ ಕೂಡ 100% ಆಗ್ತಾವೆ. ಓಕೆ ಎಸ್. 11th, ಎ ಮತ್ತು ಬಿ ಒಟ್ಟಿಗೆ 16 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಎ ಒಬ್ಬನೇ 48 ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡಬಹುದಾದರೆ ಬಿ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡುತ್ತಾನೆ? ಎ ಪ್ಲಸ್ ಬಿ ಇದ್ದವ್ರು ಇಬ್ಬರು ಸೇರಿ 16 ದಿನದಾಗ ಮಾಡ್ತಾರೆ. ಆದ್ರೆ ಎ ಒಬ್ಬ ಎಷ್ಟು ದಿನದಾಗ ಅಂತ ಹೇಳ್ತಾನೆ ರೀ? 48 ದಿನದಾಗ. ಎರಡರದ್ದು LCM 48 ಬಂತು. 16 ಹೆಸರಲ್ಲೇ 16 3 48 1. ಓಕೆ, ಈಗ ಇಲ್ಲಿ ಎ ಮತ್ತು ಬಿ ಇಲ್ಲೇ ಬಂದು ನೋಡಿರಿ, ಎ ಪ್ಲಸ್ ಬಿ ಅಂದಾಗ ಎಷ್ಟು ಬಂದೈತೆ ರೀ? 3 ಬಂದೈತಿ. ಹೌದಾ? ಅಂದ್ರೆ ಇಲ್ಲಿ ಎ ಎಷ್ಟಾಗತ್ತೆ ರೀ? ಈ ಕಡೆ ತೊಗೊತೀನಿ. ಎ ಪ್ಲಸ್ ಬಿ ಅಂದಾಗ 3 ಬಂದದಂದ್ರೆ ಎ ಎಷ್ಟಾಗತ್ತೆ ರೀ? ಇದು 2 ಇದು 1 ಆಗುತ್ತೆ. ಯಾಕೆ ಹೇಳ್ರಿ? ಎ ಯಾಕೆ 1 ಆಗುತ್ತೆ ಹೇಳ್ರಿ? ಇಲ್ಲಿ ಎ ಅಂದ್ರೆ 1 ಐತೆ ಕೊಟ್ಟು ಇಲ್ಲಿ 1 ಸಿಕ್ಕತ್ತಲ್ಲ, ನಮ್ಗೆ ಸಿಕ್ಕತ್ತಿಲ್ಲ. ಎಸ್, ಅದನ್ನು ಇಟ್ಕೊಂಡು ನಾವು ಮಾಡಬೇಕು ಅಷ್ಟೇ. ಒಂದು ನಿಮಿಷ. ಓಕೆ ಎಸ್. ಎ ಅಂದರೆ 1, ಬಿ ಅಂದರೆ ಎಷ್ಟು? 2. ಟೋಟಲ್ ಇದು 3 ಆಯಿತು. ಓಕೆ, ಈಗ ಬಿ ಒಬ್ಬನೇ ಕೆಲಸ ಮಾಡ್ಬೇಕಂತಾನ. ಎಷ್ಟು? 48 ಐತಲ್ಲ. ಇದನ್ನು ಬಿ ಒಬ್ಬ ಅಂದ್ರೆ ಬಿದು ಎಷ್ಟೈತಿ? 2 ಪಾರ್ಟ್ ಅದ. 2 1 2 2 4 2 4 ಅಂತಂದ್ರೆ 24 ದಿನದಾಗ ಬಿ ಒಬ್ಬ ಏನು ಮಾಡ್ತಾನೆ ರೀ? ಆ ಒಂದೇ ಕೆಲಸ ಮುಗಿಸ್ಬೇಕಂದ್ರೆ 24 ದಿನಗಳನ್ನು ತಗೋತಾನ. ಓಕೆ, ಅಂಡರ್ಸ್ಟ್ಯಾಂಡ್? ಈ ಥರ ಕ್ವಶನ್ ಅರೈಸ್ ಆಗತ್ತವ. ಸೊ ನೆಗ್ಲೆಕ್ಟ್ ಮಾಡಬೇಡ್ರಿ. ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಮೇಂಟೈನ್ ಮಾಡಿರಿ. ಎಕ್ಸಾಮ್ದಾಗ ಹೆಂಗೆ ಹೋಗುತ್ತೋ ಟೈಮ್ ಅಂತ ಗೊತ್ತಾಗಂಗಿಲ್ಲ. ಓಕೆ ಎಸ್. ನೆಕ್ಸ್ಟ್ 12th ಕ್ವಶನ್, 9% ಮತ್ತು 7% ಲಾಭದಲ್ಲಿ ವಸ್ತುವನ್ನು ಮಾರಾಟದ ಬೆಲೆಯ ನಡುವಿನ ವ್ಯತ್ಯಾಸ 190. ವಸ್ತುವಿನ ಬೆಲೆ ಕಂಡುಹಿಡಿಯಿರಿ. ನೋಡಿರಿ, ವೆರಿ ಈಸಿ ನೋಡಿರಿ. 9% 7% ಡಿಫ್ರೆನ್ಸ್ ಎಷ್ಟದ? 2%. 2 ಅಂದರೆ ಎಷ್ಟು? 190. ಹೌದಾ? 2 ಅಂದರೆ ಎಷ್ಟು? 190. ಕಂಡು ಹಿಡಿಯೋದು 100 ಅಂದರೆ ಎಷ್ಟು? ಎಷ್ಟೆಲ್ಲ ಇಂಟು ಮಾಡ್ಯಾನ? ಇಲ್ಲಿ ಇಂಟು ಎಷ್ಟೆಲ್ಲ ಮಾಡ್ಯಾನ? 9 2 9. ಓಕೆ, 2 9 18 2 5 10 95 ಇಂಟು ಮಾಡಿ. ಇದಕ್ಕೂ 95 ಇಂಟು ಮಾಡಿರಿ, 9500. ವೆರಿ ಸಿಂಪಲ್. ಜಸ್ಟ್ 5 ಸೆಕೆಂಡ್ ಒಳಗೆ ಆನ್ಸರ್. ಓಕೆ, ತಲೆ ಕೆಡಿಸೋಂಗಿಲ್ಲ. ನೀವು ಹೆಂಗೆ ತಲೆ ಓಡಿಸ್ತೀರೋ ಹಂಗೆ ನಿಮಗೆ ಆನ್ಸರ್ಗಳನ್ನು ಸಿಗ್ತಾವೆ ಅಷ್ಟೆ. ಓಕೆ ಎಸ್. ನೆಕ್ಸ್ಟ್ 13th ಒನ್, ಎ ಮತ್ತು ABC ಗಳ ನಡುವೆ 2485 ರೂಪಾಯಿ ಮೊತ್ತವನ್ನು ವಿಂಗಡಿಸ್ತಾರೆ. ಅಂದರೆ ಎ ಮತ್ತು ಬಿಗಳ ನಡುವಿನ ಷೇರುಗಳು 8:5. ಸಿ ಮತ್ತು ಎಗಳು 4:3. ಆದರೆ ಬಿಯ ಪಾಲು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ABC ಅಂತ ಕೇಳ್ಯಾರಲ್ಲ, ABC. ಓಕೆ, ಇವುಗಳ 3 ಅನುಪಾತಗಳನ್ನು ತೊಗೋಬೇಕು. ನಾ ಕಂಡು ಹಿಡ್ಕೋಬೇಕು. ಹೆಂಗೆ? ಈ ಫಸ್ಟಿಗೆ 8:5 ಕೊಟ್ಟಾರ. ಆಮೇಲೆ ಇನ್ನೊಂದು 4:3 ಕೊಟ್ಟಾರ. ಇಲ್ಲಿ ವೇರಿಯೇಷನ್ ಅಂತಂದ್ರೆ ಇಲ್ಲಿ ಎ ಅಂದರೆ ಇಲ್ಲಿ ನೋಡ್ರಿ, ಇದು ಯಾರ್ಯಾರ್ದು? ಎ ಮತ್ತು ಬಿ. ಎ ಬಿ. ಇಲ್ಲಿ ಸಿ ಮತ್ತು ಎ ಅಂತ ಕೊಟ್ಟಾರ ನೋಡ್ರಿ.
ಇಲ್ಲಿ ಎ ಎರಡು ಸಲ ಐತಲ್ಲ, ಇದಕ್ಕೂ ಇಂಟು 3 ಮಾಡಿರಿ, ಇದಕ್ಕೂ ಇಂಟು 3 ಮಾಡಿರಿ. ಓಕೆ, ನೆಕ್ಸ್ಟ್ ಇಲ್ಲಿ ಸಿ ಇದೆಷ್ಟದ, ಇಲ್ಲಿ ಎ ಐತಲ್ಲ, ಇಲ್ಲಿದು ಎ ಎಷ್ಟದ 8 ಅದ, ಇದಕ್ಕೂ 8 ಇಂಟು ಮಾಡಿರಿ, ಇದಕ್ಕೂ 8 ಇಂಟು ಮಾಡಿ. ಫೈನಲ್ ಆಗಿ ನಿಮಗೆ ಏನು ಸಿಗುತ್ತೆ ರೀ, 8 ಮೂರಲೆ 24 ಬಂತು. ಎ ಈಕ್ವಲ್ ಟು ಆಮೇಲೆ 5 ಮೂರಲೆ 15. ನೆಕ್ಸ್ಟು ಸಿ 8 4 32. ಈಗ 3 ಮಂದಿದ ರೇಷಿಯೋ ಬಂತು. ಓಕೆ, ನೆಕ್ಸ್ಟ್ ಪೇಜ್ನಾಗ ತೊಗೊತೀನಿ. ಏನದ ರೀ, ಎ ಬಿ ಸಿ ಎಷ್ಟೆಷ್ಟದ 24 15 ಅದೇ ರೀತಿ 32 ಎಲ್ಲ ಕೂಡಿಸಿದ್ರೆ ಎಷ್ಟಾಯಿತು 71. 71 ಅಂದ್ರೆ 2485. 1 ಅಂದರೆ ಎಷ್ಟು 35. ಅವ್ರು ಕೇಳಿದ್ದೇನು ಬಿದು ಕೇಳ್ಯಾರ ಅಂದ್ರೆ ಇಂಟು 35 ಮಾಡಿರಿ, ಎಷ್ಟು ಬಂತು 525. ಬಿ ಅವರಿಗೆ ಸಿಗುವಂತಹ ಪಾಲು 525. 525. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಪಾಲುದಾರಿಕೆ ಒಳಗೆ ಬರುತ್ತಾ. ಓಕೆ, ಎಸ್. ನೆಕ್ಸ್ಟ್ 14th one, ದ ಮೀನ್ ಪ್ರಪೋರ್ಷನ್ ಆಫ್ 11 and 44. ಮೀನ್ ಪ್ರಪೋರ್ಷನ್ ಕೇಳಿದ್ರೆ 11 ಮತ್ತು 44 ಅಂತಂದ್ರೆ ದ ಮೀನ್ ಪ್ರಪೋರ್ಷನ್ ಈಕ್ವಲ್ ಟು ರೂಟ್ ಆಫ್ ಅವೆರಡು ಯಾವ ಸಂಖ್ಯೆ ಅದ ಅವನ್ನೆಲ್ಲ ಇಂಟು ಮಾಡಬೇಕು. ಎರಡು ಎಷ್ಟು ಬಂತು 484. ಅಂದ್ರೆ ರೂಟಿಂದ ಹೊರಗೆ ತೆಗಿರಿ, ಎಷ್ಟು ಬಂತು 22. ಹೌದಾ, 22. ಆಪ್ಷನ್ ನಂಬರ್ ಎ ನೋಡ್ರಿ. ಮೀನ್ ವ್ಯಾಲ್ಯೂ ಬಗ್ಗೆ ಕ್ವಶನ್ ಬರೈಸ್ ಆಗ್ಯಾವ, ಸೊ ಗೊತ್ತಿರಲಿ. ಮೀನ್ ಪ್ರಪೋರ್ಷನ್ ಅಂದರೆ ಏನು ಗೊತ್ತಿರಬೇಕು. ಓಕೆ, ಎಸ್. ನೆಕ್ಸ್ಟ್ ಲಾಸ್ಟ್ ಒನ್, ಕೋಡ್ನ ತಳಭಾಗದ ವಿಸ್ತೀರ್ಣವನ್ನು 100% ಹೆಚ್ಚಿಸಿದರೆ ನಂತರ ಅದರ ಪರಿಮಾಣವು ಎಷ್ಟು ಹೆಚ್ಚಾಗುತ್ತದೆ. ಸಿಂಪಲ್, ಯಾವುದೋ ಒಂದು ಕೋಣದ ಆಕಾರವನ್ನು ಕೆಳಗಡೆ ಪಾದದವನ್ನು 100% ಹೆಚ್ಚು ಮಾಡಿದ್ರೆ ಇಮಿಡಿಯೇಟಾಗಿ ಅದರ ಗಾತ್ರದೊಳಗು 100% ಹೆಚ್ಚಾಗತೈತಿ. ಆಪ್ಷನ್ ನಂಬರ್ ಎ ಡೈರೆಕ್ಟ್ ಆನ್ಸರ್. ಕ್ಯಾಲ್ಕುಲೇಷನ್ ಅದ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಟೈಮ್ ಸೇವ್ ಆಗಬೇಕು. ಆದ ಕಾರಣ ನಾವು ಏನು ಮಾಡಬೇಕು, ತಲೆ ಓಡಿಸ್ಬೇಕಷ್ಟೆ. ಓಕೆ, ಈ ರೀತಿ ಕ್ವಶನ್ಸು ಬಂದವ, ಸೊ ಯಾರೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ RPF ಎಕ್ಸಾಮ್ ಮುಗಿತವ, ಸೊ ಅಲ್ಲಿವರೆಗೂ ಯಾರ್ಯಾರು ಮಾಡತ್ತಿರಲ್ಲ ಕಾನ್ಸಂಟ್ರೇಟ್ ಮಾಡಿರಿ ಎಕ್ಸಾಮ್ ಬಗ್ಗೆ. ಯಾರ್ಯಾರು SI ಫಿಸಿಕಲ್ ಪ್ರಾಕ್ಟೀಸ್ ಮಾಡತ್ತಾರೆ ಅವರು ಮಾಡಿರಿ, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡೋ ಚಾನ್ಸಸ್ ಇರುತ್ತೆ. ಓಕೆ, ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಆಲ್ಮೋಸ್ಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಏನೇ ಇದ್ರೂ ನಿಮಗೆ ಕಮೆಂಟ್ ಮುಖಾಂತರ ಹೇಳಿರಿ. ಓಕೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.